ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ವಿಡಿಯೋದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನೆಂದರೆ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಹೊಸತಾದ ಒಂದು ಆದೇಶ ಪ್ರತಿ ಬಿಡುಗಡೆ ಆಗಿದೆ. ಆ ಆದೇಶ ಪ್ರತಿಯಲ್ಲಿ ಏನಿದೆಯೋ ಅದನ್ನೇ ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಆರೋಗ್ಯ ಸಂಜೀವಿನಿ ಬಗ್ಗೆ ರಿಲೀಸ್ ಆಗಿರುವಂಥ ಲೇಟೆಸ್ಟ್ ಆದೇಶ ಪ್ರತಿಯಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿ ಹಾಗೂ ನಿಮ್ಮ ಕಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ. ಇದರಿಂದ ಯಾರ್ಯಾರು ರಾಜ್ಯ ಸರ್ಕಾರಿ ನೌಕರಿ ಮಾಡ್ತಿದ್ದೀರಾ ಅವರಿಗೆ ಮತ್ತು ನಿವೃತ್ತರಾಗಿದ್ದವರಿಗೆ ಕೂಡ ಉಪಯುಕ್ತವಾಗಿದೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಕೇಂದ್ರ ಸರ್ಕಾರಿ ನೌಕರರಾಗಿದ್ದರೆ ನನ್ನ ಚಾನಲ್ನಲ್ಲಿ ಅದ್ರ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ಹೋಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಪ್ಲೇ ಲಿಸ್ಟ್ ಅಂತ ಕ್ಲಿಕ್ ಮಾಡಿಕೊಂಡು ಆ ವಿಷಯಗಳನ್ನು ತಿಳ್ಕೊಳ್ಬೋದು. ಅದೇ ರೀತಿಯಾಗಿ ನೀವೇನಾದರೂ ಮೊದಲನೇ ಸಲ ನನ್ನ ವಿಡಿಯೋ ನೋಡೋರಾಗಿದ್ದರೆ ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಅಫಿಷಿಯಲ್ ನ್ಯೂಸ್ ಇದ್ರೂ ಅದನ್ನು ಆದೇಶ ಪ್ರತಿಯೊಂದಿಗೆ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನೀವು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಅಪ್ಡೇಟ್ಗಳನ್ನು ಒಂದೇ ಪ್ಲೇಸಲ್ಲಿ ಇಮಿಡಿಯೇಟಾಗಿ ತಿಳ್ಕೊಳ್ಬೋದಾಗಿದೆ. ಸೊ ಈಗ ಆದೇಶ ಪ್ರತಿಯಲ್ಲಿ ಏನೇನು ತಿಳಿಸ್ಕೊಟ್ಟಿದ್ದಾರೆ ಅಂತ ನೋಡೋಣ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಕುಟುಂಬ ಸದಸ್ಯರು ಹಲವು ಗಂಭೀರ ಕಾಯಿಲೆಗಳಿಗೆ ಆಸ್ಪತ್ರೆಗೆ ತೆರಳಿ ಉಚಿತವಾಗಿ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ. ಸೊ ಆಲ್ರೆಡಿ ಹೇಳ್ತಾ ಇದೆ, ಇದು ನಗದು ರಹಿತ ಆಗಿರುತ್ತೆ. ಅಂದರೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್. ಮೊದಲೆಲ್ಲ IT ಕಂಪನೀಸ್ಗೆ ಈ ಥರದ್ದು ಕೊಟ್ಟಿದ್ರು. ಸೊ ಇವಾಗ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಕೂಡ ಜಾರಿ ಮಾಡಿದ್ದಾರೆ. ಅಂದರೆ ನೀವು ಹೋಗಿ ಫಸ್ಟು ನೀವು ಬಿಲ್ ಕಟ್ಟಿ ಆಮೇಲೆ ಅದನ್ನು ಕ್ಲೇಮ್ ಮಾಡೋ ಅಗತ್ಯ ಇರೋದಿಲ್ಲ. ಡೈರೆಕ್ಟಾಗಿ ಹೋಗಿ ನೀವು ₹1 ಕೊಡದೆ ಚಿಕಿತ್ಸೆ ಪಡ್ಕೊಂಡು ಆರೋಗ್ಯ ಸಂಜೀವಿನಿ ಕಾರ್ಡ್ ಮೂಲಕನೇ ನೀವು ಪೇಮೆಂಟನ್ನು ಮಾಡ್ಬೋದಾಗಿದೆ. ಆದರೆ ಆರೋಗ್ಯ ಸಂಜೀವಿನಿ ಯಾವ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇದೆ ಅಂತ ಲಿಸ್ಟನ್ನು ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಂಥ ಹಾಸ್ಪಿಟಲ್ಗೆ ಹೋಗಿ ನೀವು ಅಡ್ಮಿಟ್ ಆಗೋ ಮೊದಲು ಫಸ್ಟ್ ಚೆಕ್ ಮಾಡಿಕೊಂಡು ಮತ್ತೆ ಸೇರ್ಕೊಬೇಕಾಗತ್ತೆ. ಅಂದರೆ ಆವಾಗ ಮಾತ್ರ ನಿಮಗೆ ಆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಬೆನಿಫಿಟ್ ಸಿಗುತ್ತೆ. ಸೊ ಸುಮಾರು 22 ಲಕ್ಷಕ್ಕೂ ಅಧಿಕ ಸರ್ಕಾರಿ ನೌಕರರು ಈ ಯೋಜನೆಯ ಪ್ರಯೋಜನ ಪಡೆಯಲಿದ್ದಾರೆ. ಮಾರಣಾಂತಿಕ ಕಾಯಿಲೆಗಳು, ಅಂಗಾಂಗ ಕಸಿ, ಶಸ್ತ್ರಚಿಕಿತ್ಸೆ ಸೇರಿದಂತೆ ಹಲವು ಗಂಭೀರ ಕಾಯಿಲೆಗಳಿಗೆ ಆರೋಗ್ಯ ಸಂಜೀವಿನಿ ಅಡಿ ಉಚಿತ ಚಿಕಿತ್ಸೆ ದೊರೆಯಲಿದೆ. ಈ ಯೋಜನೆಯನ್ನು ನಿರ್ವಹಿಸಲು ರಾಜ್ಯ ಸರ್ಕಾರ ಪ್ರತಿ ವರ್ಷ ಸುಮಾರು ₹1,000 ಕೋಟಿ ವೆಚ್ಚವಾಗಲಿದೆ. ನಿರ್ದಿಷ್ಟ ಕಾಯಿಲೆಗಳ ಚಿಕಿತ್ಸೆಗೆ ಸರ್ಕಾರ ಪ್ಯಾಕೇಜ್ ಮಾದರಿಯಲ್ಲಿ ದರಗಳನ್ನು ನಿಗದಿಪಡಿಸಿದೆ. ಅಂದರೆ ಕೆಲವೊಂದಕ್ಕೆ ಕಂಪ್ಲೀಟ್ ಅಮೌಂಟ್ ನಿಮ್ಗೆ ಸಿಗಲಿಕ್ಕಿಲ್ಲ, ಆದರೆ ಒಂದೊಂದು ಕಾಯಿಲೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಕಡಿಮೆ ದರದಲ್ಲಿ ನಿಮಗೆ ಚಿಕಿತ್ಸೆ ಸಿಗುತ್ತೆ. ಸೊ ಯೋಜನೆಯ ಪ್ರಯೋಜನ ಪಡೆಯಲು ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಇನ್ಶೂರೆನ್ಸ್ ಕಾರ್ಡ್ಗಳನ್ನು ನೀಡಲು ಉದ್ದೇಶಿಸಲಾಗಿದೆ. ಅಂದರೆ ಫಸ್ಟು ಇದನ್ನು ನೀವು ಏನು ಹಾಸ್ಪಿಟಲ್ಗೆ ಹೋಗಿ ನೀವು ಆರೋಗ್ಯ ಸಂಜೀವಿನಿಯ ಬೆನಿಫಿಟ್ಸ್ ಪಡಿಬೇಕಂದ್ರೆ ಆರೋಗ್ಯ ಸಂಜೀವಿನಿ ಇನ್ಶೂರೆನ್ಸ್ ಕಾರ್ಡನ್ನು ನಿಮ್ಮ ಡಿಪಾರ್ಟ್ಮೆಂಟಿಂದ ಫಸ್ಟು ಪಡೆದುಕೊಳ್ಬೇಕಾಗುತ್ತೆ. ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಸರ್ಕಾರದಿಂದ ನಿಗದಿತ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲೂ ಲಭ್ಯವಿರಲಿದೆ. ಸೊ ಇದು ಬರೀ ನಿಮಗೇನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾತ್ರ ಅಂತಲ್ಲ, ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಆದರೆ ಪ್ರೈವೇಟ್ ಹಾಸ್ಪಿಟಲ್ ಅಂದರೆ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಇರೋದಿಲ್ಲ. ಕೆಲವೊಂದು ಆಫ್ ಹಾಸ್ಪಿಟಲ್ಸ್ ಇರುತ್ತೆ, ಅಂತಹ ಹಾಸ್ಪಿಟಲ್ಗಳಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ. ಈ ಯೋಜನೆಯಡಿ ನೋಂದಣಿಯಾಗಿರುವ ಆಸ್ಪತ್ರೆಗಳಲ್ಲಿ ನೌಕರರು ತಮ್ಮ ಆರೋಗ್ಯ ಕಾರ್ಡ್ ಅಥವಾ ಸರ್ಕಾರಿ ಗುರುತು ಪತ್ರದ ಆಧಾರದ ಮೇಲೆ ನೇರವಾಗಿ ಚಿಕಿತ್ಸೆಯನ್ನು ಪಡೆಯಬಹುದು. ಈ ಏನು ಆರೋಗ್ಯ ಸಂಜೀವಿನಿ ಕಾರ್ಡ್ ಇಟ್ಕೊಂಡು ಹೋಗಿ ನೀವು ಡೈರೆಕ್ಟಾಗಿ ನೀವು ಅದರಲ್ಲಿ ಪಡಿಬೋದಾಗಿದೆ ಚಿಕಿತ್ಸೆಯನ್ನು. ಸರ್ಕಾರಿ ಆಸ್ಪತ್ರೆಗಳಿಗೆ ಆದ್ಯತೆ ನೀಡಲಾಗಿದ್ದು ಖಾಸಗಿ ಆಸ್ಪತ್ರೆಗಳಿಗಿಂತ ಸಹ ಒಡಂಬಡಿಕೆ ಮಾಡಲಾಗುತ್ತಿದೆ. ಅಂದರೆ ಇದರಲ್ಲಿ ಜಾಸ್ತಿಯಾಗಿ ಲಿಸ್ಟಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದ್ದೇ ಇದೆ, ಆದರೆ ಅದರೊಟ್ಟಿಗೆ ಕೆಲವು ಪ್ರೈವೇಟ್ ಹಾಸ್ಪಿಟಲ್ಸ್ಗಳನ್ನು ಕೂಡ ಈ ಯೋಜನೆಗೆ ಸೇರಿಸ್ಕೊಂಡಿದ್ದಾರೆ. ವೈದ್ಯಕೀಯ ಚಿಕಿತ್ಸಾ ವಿಧಾನವನ್ನು ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಗಳು, ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆ, ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಪ್ರಕಟಿಸಿರುವ ಆರೋಗ್ಯ ಯೋಜನೆ,
ಅಡಿ ಒಳಗೊಂಡ ಕರ್ನಾಟಕ ಆರೋಗ್ಯ ಸಂಜೀವನಿ ಯೋಜನೆ ಪ್ಯಾಕೇಜ್ ಮಾಸ್ಟರ್ ಅಡಿ ಚಿಕಿತ್ಸಾ ವಿಧಾನಗಳು ಮತ್ತು ದರಗಳನ್ನು ಅಳವಡಿಸಲು ಉದ್ದೇಶಿಸಲಾಗಿದೆ. ಅಂದರೆ ಏನು ಇವಾಗ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲೆಲ್ಲ ಏನು ಬೆನಿಫಿಟ್ ಸಿಗುತ್ತೋ ಸೇಮ್ ಅದೇ ಬೆನಿಫಿಟನ್ನು ಕೊಡೋದಕ್ಕೆ ಕರ್ನಾಟಕದ ಸರ್ಕಾರಿ ನೌಕರರಿಗೆ ಕೊಡೋದಕ್ಕೋಸ್ಕರ ಅದನ್ನು ಬ ಅದೇ ಸೇಮ್ ರೇಟಲ್ಲಿ ಅಂದರೆ ಎಷ್ಟು ಡಿಸ್ಕೌಂಟ್ ಆಯುಷ್ಮಾನ್ ಭಾರತ್ ಎಲ್ಲ ಕೊಡುತ್ತೋ ಅಷ್ಟೇ ಡಿಸ್ಕೌಂಟಲ್ಲಿ ಕೊಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ನೀವು ಏನು ಮಾಡಬೇಕಂದ್ರೆ ಮೊದಲನೇದಾಗಿ ನಿಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ ಹೋಗಿ ಆರೋಗ್ಯ ಸಂಜೀವನಿ ಇನ್ಶೂರೆನ್ಸ್ ಕಾರ್ಡನ್ನು ಪಡ್ಕೊಳ್ಬೇಕಾಗುತ್ತೆ. ಬೈ ಡಿಫಾಲ್ಟ್ ಯಾರ್ಯಾರು ಎಂಪ್ಲಾಯ್ ಇರ್ತೀರೋ ಅವರಿಗಂತೂ ಸಿಕ್ಕೇ ಸಿಗುತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರಿಗೆ ಬೇಕು ಅಂದರೆ ನಿಮ್ಮ ಡಿಪೆಂಡೆಂಟ್ ವೈಫು, ಮಕ್ಕಳು ಅಥವಾ ತಂದೆ ತಾಯಿ ಅವ್ರ ಹೆಸರಲ್ಲಿ ಕೂಡ ಕಾರ್ಡ್ಗಳನ್ನು ನೀವು ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಕೂಡ ಆ ಕಾರ್ಡನ್ನು ಮಾಡಿಸ್ಕೊಂಡಾದ್ಮೇಲೆ ನಿಮಗೆ ಯಾವ್ಯಾವ ಹಾಸ್ಪಿಟಲ್ ಲಿಸ್ಟ್ ಇದೆ, ನಿಮ್ಮ ಹತ್ರದ ಹಾಸ್ಪಿಟಲ್ಸ್ ಯಾವುದಿದೆ ಇದನ್ನೆಲ್ಲ ಚೆಕ್ ಮಾಡಿ ನೋಡ್ಕೊಂಡು ಇಟ್ಕೊಂಡಿದ್ರೆ ಎಮರ್ಜೆನ್ಸಿ ಟೈಮ್ಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಅಂಥ ಹಾಸ್ಪಿಟಲ್ಗಳಲ್ಲಿ ಹೋಗಿ ನಗದು ರಹಿತ ನೀವು ಈ ಸೇವೆಯನ್ನು ಪಡೆದುಕೊಳ್ಬೋದಾಗಿದೆ. ಅಂದರೆ ನಾನು ಹೇಳ್ದಾಗೆ ನೀವು ಫಸ್ಟು ನೀವು ಬಿಲ್ ಕಟ್ಟಿ ಆಮೇಲೆ ಕ್ಲೇಮ್ ಮಾಡಿ ಪಡೆದುಕೊಳ್ಬೇಕಂತೆಲ್ಲ ಮೊದಲೇ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ನೀವು ಹೋಗಿ ಅಡ್ಮಿಷನ್ ಟೈಮಲ್ಲಿ ಈ ಕಾರ್ಡನ್ನು ತೋರಿಸೋದ್ರಿಂದ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಬೋದಾಗಿದೆ. ಹಾಗೂ ಕೆಲವೊಂದು ಚಿಕಿತ್ಸೆ ಮೇಲೆ ಮಾತ್ರ ಕಂಪ್ಲೀಟ್ ಡಿಸ್ಕೌಂಟ್ ಇರುತ್ತೆ. ಇನ್ನು ಕೆಲವು ಚಿಕಿತ್ಸೆ ಮೇಲೆ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ OPD ಚೆಕಪ್ ಅಂತದ್ರ ಮೇಲೆ ಡಿಸ್ಕೌಂಟೆಡ್ ಪ್ರೈಸ್ ಇರುತ್ತೆ ಈ ಕಾರ್ಡನ್ನು ತೋರಿಸೋದ್ರಿಂದ. ಹಾಗೆ ಕೆಲವು ಶಸ್ತ್ರಚಿಕಿತ್ಸೆ ಮೇಲೆ ಸರ್ಕಾರಿ ಹಾಸ್ಪಿಟಲ್ಸ್ಗಳಲ್ಲಿ ಉಚಿತವಾಗಿರುತ್ತೆ. ಖಾಸಗಿ ಹಾಸ್ಪಿಟಲ್ಗಳಲ್ಲಿ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಏನಂದರೆ ಸ್ವಲ್ಪ ಡಿಸ್ಕೌಂಟೆಡ್ ಪ್ರೈಸಲ್ಲೇ ನಿಮಗೆ ಚಿಕಿತ್ಸೆ ಸಿಗುತ್ತೆ. ಸೊ ಈ ಲಾಭನ ಎಲ್ಲರೂ ಪಡೆದುಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಹಾಗೂ ಇದರ ಬಗ್ಗೆ ಯಾವ್ಯಾವ ಹಾಸ್ಪಿಟಲ್ಗಳಲ್ಲಿ ಅವೈಲೇಬಲ್ ಇದೆ, ಯಾರ್ಯಾರಿಗೆ ಅರ್ಹತೆ ಇದೆ, ಏನೇನು ಕಂಡೀಷನ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದರ ಬಗ್ಗೆನೇ ಇನ್ನೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಏನು ಪೆನ್ಷನ್ ಬಗ್ಗೆನೂ ಕೂಡ ಹಲವಾರು ಜನ ಕೇಳ್ತಾ ಇದ್ರಿ. ಸದ್ಯಕ್ಕೆ ಇನ್ನೂ ಪೆನ್ಷನ್ ಡಿಸ್ಕಷನ್ಸಲ್ಲೇ ಆಗ್ತಿದೆ. ಯಾವುದೇ ರೀತಿಯ ಆದೇಶ ಪ್ರತಿ ಹೊರಗೆ ಬಂದಿಲ್ಲ. ಆದೇಶ ಪ್ರತಿ ಬಂದ ತಕ್ಷಣ ನಾನು ಅದರ ಬಗೆಗಿನ ವಿಡಿಯೋವನ್ನು ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಆದೇಶ ಪ್ರತಿ ಬಿಡುಗಡೆ ಆಗಿರೋದು ಈ ಆರೋಗ್ಯ ಸಂಜೀವನಿ ಯೋಜನೆ ಬಗ್ಗೆ. ಯಾಕಂದರೆ ಇದು ಕೂಡ ಲಾಸ್ಟ್ ಇಯರ್ ಏನು 7ನೇ ವೇತನ ಆಯೋಗ ಜಾರಿ ಆಯಿತು ಅದರಲ್ಲಿ ಒಂದು ಪ್ರಮುಖ ಅಂಶವಾಗಿತ್ತು. 3 ಬೇಡಿಕೆಗಳೇನು ಕೇಳಿದ್ರು, ಹಳೆ ಪಿಂಚಣಿ ಯೋಜನೆ ಜಾರಿಗೆ ಆಗಬೇಕು, 7ನೇ ವೇತನ ಆಯೋಗ ಜಾರಿಗೆ ಆಗಬೇಕು, ಹಾಗೆ ಇನ್ನೊಂದು ಈ ಆರೋಗ್ಯ ಸಂಜೀವನಿ ಜಾರಿ ಆಗುವಂಥದ್ದಾಗಿತ್ತು. ಸೊ ಹಾಗಾಗಿ ಇದನ್ನು ಈ ವರ್ಷದಲ್ಲಿ ಸರ್ಕಾರ ಇದನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದೆ. ಇದರಿಂದ ಆಲ್ರೆಡಿ ನಾನು ಹೇಳಿದಾಗ 22 ಲಕ್ಷಕ್ಕೂ ಅಧಿಕ ಸರ್ಕಾರಿ ನೌಕರರು ಲಾಭವನ್ನು ಪಡೀತಿದ್ದಾರೆ. ಇದು ಕೇವಲ ಸರ್ಕಾರಿ ನೌಕರರಲ್ಲದೆ ಅವರ ಕುಟುಂಬಸ್ಥರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಕಾರ್ಡನ್ನು ಮಾಡಿಸ್ಕೊಳ್ಳಿ. ಧನ್ಯವಾದಗಳು.